ನಮಸ್ಕಾರ ಸ್ನೇಹಿತರೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲ ನನ್ನ ವಿಶ್ವದ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವರ್ಷದಲ್ಲಿ ಹಲವು ಬೇರೆ ಬೇರೆ ರೀತಿಯ ದಿನಾಚರಣೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಮಹಿಳಾ ದಿನಾಚರಣೆಯನ್ನು ಕೂಡ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೂಡ ನಾವಿವತ್ತು ಮಾಡ್ತೇವೆ. ಮಹಿಳಾ ದಿನಾಚರಣೆ ಅನ್ನೋದು ಮಹಿಳೆಯರಿಗಾಗಿ ಒಂದು ವಿಶೇಷ ಗೌರವ ಕೊಡಬೇಕು ಮತ್ತು ಅವರ ಹಕ್ಕುಗಳನ್ನು ಅವ್ರಿಗೆ ಸಿಗೋ ಹಾಗೆ ಮಾಡಬೇಕು ಮತ್ತು ಅವರು ಕೂಡ ತಮ್ಮನ್ನು ಒಂದು ವಿಶೇಷ ದಿನದಲ್ಲಿ ವಿಶೇಷವಾಗಿ ನೋಡ್ತಾರೆ ಅನ್ನೋ ಒಂದು ಸಂತೋಷ ಅವರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದನೂ ಮತ್ತು ಹಲವು ಬೇರೆ ಬೇರೆ ಕಾರಣಗಳಿಂದ ಈ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ಆದರೆ ಈ ಮಹಿಳಾ ದಿನಾಚರಣೆಯ ಮಹತ್ವ, ಆ ಗೌರವ ನಾವೇನು ಸೂಚಿಸ್ತೇವೆ ಹಾಗೆ ನಾವು ಪುರುಷರು ನಡ್ಕೊಳ್ತೇವ ಅನ್ನೋದನ್ನು ಒಂದು ಸರಿ ಯೋಚನೆ ಮಾಡಬೇಕು. ಇವತ್ತು ಮಹಿಳೆಯರ ಸ್ಥಿತಿ ಏನಿದೆ ಅದಕ್ಕೆ ಪುರುಷರು ಎಷ್ಟು ಕಾರಣಕರ್ತರೋ ಹಾಗೆ ಇವತ್ತಿನ ಹೊಸ ಪೀಳಿಗೆಯ ಮಹಿಳೆಯರು ಕೂಡ ಕಾರಣ. ಮನುಷ್ಯ ಹಣದ ದಾಹದಿಂದ ತನ್ನ ಕರ್ತವ್ಯವನ್ನು ಮರೆತು ತನ್ನಿಂದ ಬೇರೆಯವರಿಗೆ ಆಗೋ ತೊಂದರೆಗಳ ಬಗ್ಗೆ ಆಲೋಚನೆ ಮಾಡದೆ ತನ್ನ ಸ್ವಾರ್ಥಕ್ಕಾಗಿ ಎಲ್ಲವನ್ನು ನಾಶ ಮಾಡುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಮಹಿಳೆಯರು ಕೂಡ ಆಲೋಚನೆ ಮಾಡಬೇಕು. ತಮ್ಮ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಬೇಕು, ತಮ್ಮ ಹಕ್ಕನ್ನು ಹೇಗೆ ರಕ್ಷಿಸಿಕೊಳ್ಬೇಕು, ತಮ್ಮ ಹಕ್ಕಿಗಾಗಿ ಹೇಗೆ ಹೋರಾಟ ಮಾಡಬೇಕು ಮತ್ತು ತಮ್ಮ ಸ್ವಾವಲಂಬನೆಗಾಗಿ ಎಷ್ಟು ಕಷ್ಟಪಡಬೇಕು, ತಮ್ಮ ಯೋಗ್ಯತೆಯನ್ನು ಹೇಗೆ ಹೆಚ್ಚಿಸ್ಕೋಬೇಕು, ತಮ್ಮ ಬುದ್ಧಿಮಟ್ಟವನ್ನು ಹೇಗೆ ಹೆಚ್ಚಿಸ್ಕೋಬೇಕು, ಇವುಗಳ ಬಗ್ಗೆ ಇವತ್ತು ಚಿಂತೆ ಮಾಡುವಂಥ ಸಮಯ ಬಂದಿದೆ. ಮಹಿಳೆಯರು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಮತ್ತು ನಾವು ನಮ್ಮ ಮನೆಯಲ್ಲಿರುವ ಅಕ್ಕ ತಂಗಿಯರು ನಮ್ಮ ತಾಯಿಗೆ ಗೌರವ ಕೊಟ್ಟು ಹೊರಗಿನವರ ಹೆಣ್ಣು ಮಕ್ಕಳನ್ನು, ಮಹಿಳೆಯರನ್ನು ಅಗೌರವದಿಂದ ಕಾಣೋದನ್ನು ನಾವು ಮೊದಲು ನಿಲ್ಲಿಸಬೇಕು. ಮತ್ತು ಮಹಿಳೆಯರು ಸ್ವತಃ ಇವತ್ತಿನ ಕಾಲದಲ್ಲಿ ತಮ್ಮ ಕೆಲವು ಸ್ವಾರ್ಥಕ್ಕಾಗಿ ತಮ್ಮ ಗೌರವವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಮಹಿಳೆಯರು ಚಿಂತಿಸಬೇಕು. ಮಹಿಳೆಯರಿಗಾಗಿ ಹೋರಾಟ ನಡೆಸುವಂತಹ NGOಗಳು, ಮಹಿಳೆಯರಿಗಾಗಿ ಕಾರ್ಯಕ್ರಮಗಳನ್ನು ಮಾಡುವಂತಹ NGOಗಳು ಇದರ ಬಗ್ಗೆಯೂ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಮತ್ತು ಮಹಿಳೆಯರ ಮೇಲೆ ನಿರಂತರ ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿ ಪ್ರತಿ ಗಂಟೆಗೊಮ್ಮೆ ಒಂದು ರೇಪ್ ಕೇಸ್ ಫೈಲ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಹೇಗೆ ಅನಲೈಸ್ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ, ಬಟ್ ಆ ರೀತಿಯಾಗಿ ಮಾತಾಡ್ತಾರೆ. ಇಷ್ಟೆಲ್ಲ ಆಧುನಿಕತೆ ಇದ್ದು ಭಾರತ ಇಷ್ಟೊಂದು ಮುಂದುವರೆದಿದ್ದು ಇವತ್ತಿನ ಕಾಲದಲ್ಲೂ ಹಾಗೆ ನಡೀತದೆ ಅಂದರೆ ಆಲೋಚನೆ ಮಾಡೋದಕ್ಕಾಗೋದಿಲ್ಲ. ಮತ್ತು ಸ್ವತಃ ಮಹಿಳೆಯರು ಕೂಡ ತಮ್ಮ ತನವನ್ನು ಮರೆತಿದ್ದಾರೆ, ತಮ್ಮ ಶಕ್ತಿಯನ್ನು ಮರೆತಿದ್ದಾರೆ. ಮಹಿಳೆಯರ ಮೇಲೆ ಪುರುಷರು ಮಾತ್ರ ಅವರನ್ನು ಶೋಷಣೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಮಹಿಳೆಯರ ಮೇಲೆ ಸ್ವತಃ ಮಹಿಳೆಯರೇ ಶೋಷಣೆ ಮಾಡ್ತಾರೆ. ಮಹಿಳೆಯರ ಜೊತೆ ಪ್ರಕೃತಿಯೇ ಶೋಷಣೆ ಮಾಡಿದೆ. ಪುರುಷರ ಶೋಷಣೆಯನ್ನು ನಾವು ತಡಿಬೋದು, ಮಹಿಳೆಯರ ಮೇಲೆ ಮಹಿಳೆಯರಿಂದ ಆಗೋ ಶೋಷಣೆಯನ್ನು ತಡಿಬೋದು. ಅದು ಪ್ರಕೃತಿಯಿಂದ ಆಗೋ ಶೋಷಣೆಯನ್ನು ಯಾರೂ ತಡೆಯೋಕ್ಕೆ ಸಾಧ್ಯವಿಲ್ಲ. ಭಗವಂತ ಇದ್ದಾನೋ ಇಲ್ವೋ, ಈ ಭಗವಂತನ ಆಟನೋ, ಇವೆಲ್ಲ ಬೇರೆ ಪ್ರಶ್ನೆ. ಆದರೆ ಮಹಿಳೆಯರು
ಎಲ್ಲ ರೀತಿಯಲ್ಲೂ ಇವತ್ತು ತೊಂದರೆಗೆ ಒಳಪಟ್ಟಿದ್ದಾರೆ. ಒಂದು ಪ್ರಕೃತಿಯಿಂದಾಗಿ ಶಾರೀರಿಕವಾಗಿ ಅವರು ಸ್ವಲ್ಪ ಶಕ್ತಿಯಲ್ಲಿ ಕಮ್ಮಿ ಇರ್ತಾರೆ. ಯಾರೋ ಕೆಲವು ವಿಶೇಷ ಮಹಿಳೆಯರು ಪುರುಷರಿಗಿಂತ ಶಕ್ತಿಯುತವಾಗಿರ್ತಾರೆ. ಧೈರ್ಯದ ವಿಷಯ ಬಂದಾಗ ಮಹಿಳೆಯರಲ್ಲಿ ಸ್ವಲ್ಪ ಧೈರ್ಯದ ಕೊರತೆ ಇರುತ್ತೆ. ಆ ರೀತಿಯಾದಂತಹ ಒಂದು ವಾತಾವರಣವನ್ನು ವಿಶ್ವದಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದು ಬಂದುಬಿಟ್ಟಿದೆ. ಅಷ್ಟು ಬೇಗ ಅದು ಹೋಗೋದು ಸಾಧ್ಯ ಇಲ್ಲ. ಆದರೆ ಅದನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಎಲ್ಲ ಮಹಿಳೆಯರು ಕೂಡ ತಮ್ಮಗಳ ಬಗ್ಗೆ ಆಲೋಚನೆ ಮಾಡಬೇಕು. ತಾವು ಮಾಡ್ತಾ ಇರೋ ತಪ್ಪುಗಳ ಜೊತೆಗೆ ತಾವನ್ನು ಮುಂದೆ ಇಡುವಂಥ ಹೆಜ್ಜೆಯಲ್ಲಿ ತಮ್ಮ ಸ್ವಾವಲಂಬನೆಗಾಗಿ, ತಮ್ಮ ರಕ್ಷಣೆಗಾಗಿ, ತಮ್ಮ ಅಧಿಕಾರಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಚಿಂತೆ ಮಾಡಬೇಕು. ಎಲ್ಲರಿಗೂ ನನ್ನ ನಮಸ್ಕಾರಗಳು.